ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಲಿಗ್ರಾಮದಲ್ಲಿ ನಿನ್ನ ಪ್ರಾಣನೂ ಲೆಕ್ಕಿಸದೆ ನನ್ನ ಜೀವ ಕಾಪಾಡಿದೆ. ಬೆಂಕಿಗೆ ಬಿದ್ದವಳಿಗೆ ಜೀವ ಕೊಟ್ಟು ಈಗ ಹೂವಿನಾಗಿರೋ ಬದುಕನ್ನು ಕೊಟ್ಟಿದ್ಯಾ. ಸುಮ್ಮನಿರಿ ಮೇಡಮ್, ನೀವೇನೇನೋ ಹೇಳ್ಬೇಡಿ, ನಾನೇ ನಿಮಗೆ ಬದುಕು ಕೊಟ್ಟಿಲ್ಲ. ಏನೇನೋ ಮಾತಾಡ್ತಿಲ್ಲ ಸುಬ್ಬು. ನಾನು ನಿನ್ನ ಕೈ ಹಿಡಿಯೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ನೀವು ಬೀಳ್ಬಾರ್ದು ಅಂತ ನಿಮ್ಮನ್ನ ಹಿಡ್ಕೊಂಡೆ ಅಷ್ಟೇ. ಎಲ್ಲದಕ್ಕೂ ಏನಾದರೂ ಒಂದು ಕೊಂಕು ಮಾತು ಇದ್ದೇ ಇರುತ್ತಲ್ವಾ ನಿನ್ನ ಹತ್ರ? ಮೇಡಮ್, ಕೈ ಹಿಡೋದಕ್ಕೆ ಅದೃಷ್ಟ ಮಾಡಿದ್ದೆ ಅನ್ನೋ ಮಾತು ನನಗೇನು ಹೊಸದಲ್ಲ. ಶ್ರೀವಲ್ಲಿ ಯಾವಾಗಲೂ ಅದೇ ಹೇಳ್ತಾ ಇದ್ಲು. ಮದುವೆಗೂ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ನೋಡು ಸುಬ್ಬು, ನಮ್ಮಿಬ್ರ ಮಧ್ಯ ನೀನು ಆ ಶ್ರೀವಲ್ಲಿನ ತರಬೇಡ ಇಲ್ಲಿ. ಇರೋ ವಿಷಯನ ಹೇಳ್ತಾ ಇದ್ದೀನಿ ಮೇಡಮ್. ಇಷ್ಟೆಲ್ಲ ಆಗಿರ್ಲಿಲ್ಲ ಅಂದ್ರೆ ಶ್ರೀವಲ್ಲಿನೇ ನನ್ನ ಹೆಂಡತಿ ಆಗಿರ್ತಿದ್ಲು. ಆಗ ಅವಳು ಇದನ್ನೇ ಹೇಳ್ತಿದ್ಲು. ಏನೋ ಅಂದೆ ನೀನು? ಏನಂದೆ? ಆ ಶ್ರೀವಲ್ಲಿ ನಿನ್ಗೆ ಹೆಂಡತಿ ಆಗಿರ್ತಿದ್ಲ? ಏಯ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಗಾದೆ ಇದೆ, ಗೊತ್ತಿಲ್ವಾ ನಿನಗೆ? ಅಂದ್ರೆ ಮದ್ವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಯಾರನ್ನ ಮದ್ವೆ ಆಗ್ಬೇಕು ಅನ್ನೋದನ್ನ ಆ ಬ್ರಹ್ಮನೇ ಗಂಟು ಹಾಕಿ ಕಳ್ಸಿರ್ತಾನೆ. ಅದಕ್ಕೆ ಅದನ್ನ ಬ್ರಹ್ಮ ಗಂಟು ಅನ್ನೋದು. ಅಂಥದ್ರಲ್ಲಿ ಮತ್ತೆ ಮತ್ತೆ ಆ ಶ್ರೀವಲ್ಲಿ ಹೆಸರು ತಗೋತೀಯ ನೀನು? ಅಲ್ಲ ಮೇಡಮ್, ಆ ಶ್ರೀವಲ್ಲಿನೂ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ನೀನು. ನನ್ನ ಆ ಶ್ರೀವಲ್ಲಿ ಜೊತೆ ಕಂಪೇರ್ ಮಾಡ್ಬೇಡ. ನನಗೆ ನಿನ್ ಮೇಲೆ ನನ್ನ ಮೇಲೆ ಏನು ಮೇಡಮ್? ಕೋಪ ಇದೆಯಾ? ನಿನ್ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿದ್ದೀನೋ ಸುಬ್ಬು. ಹೇಳಿ ಮೇಡಮ್, ನನ್ನ ಮೇಲೆ ಕೋಪ ಇದೆಯಾ ಅಂದೆ. ಕೋಪ ಇಲ್ಲದೆ ಇರುತ್ತಾ? ಸಾಹೇಬ್ರಿಗೂ ಆ ಶ್ರೀವಲ್ಲಿನೇ ಮದ್ವೆ ಆಗ್ಬೇಕು ಅಂತ ಇತ್ತೇನೋ? ಮೇಡಮ್ ಸುಮ್ಮನಿರಿ ಮೇಡಮ್. ನಾನು ಫಸ್ಟ್ ಆಫ್ ಆಲ್ ಮದುವೆ ಆಗ್ಬೇಕಂತಾನೆ ಇರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ವರನ್ ಮದುವೆ ಚೆನ್ನಾಗಾಗಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಶ್ರೀವಲ್ಲಿ ಜೊತೆ ಮದುವೆ ಆಗಿ ಒಪ್ಕೊಂಡೆ. ಅಯ್ಯೋ, ಇವಾಗ ಮುಗ್ದೋಗಿರೋ ಕತೆ ಎಲ್ಲ ಯಾಕೆ ಬಿಟ್ಬಿಡಿ ಅಲ್ವಾ? ಮುಗ್ದೋಗಿರೋ ಕತೆ ತಾನೆ, ಮತ್ತೆ ಪದೇ ಪದೇ ಅವಳನ್ನೇ ನೆನ್ಪು ಮಾಡ್ಕೋತೀಯ ನೀನು? ನಾನೇನು ನೆನ್ಪು ಮಾಡ್ಕೊಂಡಿಲ್ಲ, ಮಾತಿಗೆ ಹೇಳ್ದೆ ಅಷ್ಟೇ. ಮಾತಿಗೂ ಅಷ್ಟೇ. ಇನ್ಮೇಲೆ ಆ ಶ್ರೀವಲ್ಲಿ ಬಗ್ಗೆ ಮಾತಾಡ್ಬೇಡ ನೀನು. ಅವಳನ್ನೇ ನಾನು ಮದ್ವೆ ಆಗ್ಬೇಕಾಗಿತ್ತು, ನಿಮ್ಮಿಂದ ಮದ್ವೆ ಕ್ಯಾನ್ಸಲ್ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳಿದ್ಯೋ? ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ರೀ 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 ಏನೇ ಏನ್ರಿ ಮಾಡ್ತಿದ್ದೀರಾ? ಅರ್ಜೆಂಟಾಗಿ ಕೆಲಸ ಇದೆ, ಬನ್ನಿ ಹೋಗೋಣ. ಆಚೆ ಹೋಗ್ಬೇಕಾ? ಎಲ್ಲಿಗೆ? ಏನು ಎತ್ತ ಅಂತ ಕೇಳ್ತಾ ಕೂತಿದ್ರೆ ನನ್ಗೆ ಹೇಳೋದಕ್ಕೆ ಟೈಮ್ ಇಲ್ಲ. ಬೇಗ ಬನ್ರಿ. ಬನ್ನಿ ಅಂದ್ರೆ ಹೇಗೆ ಬರೋಕ್ಕಾಗುತ್ತೆ? ನನಗೂ ಕೆಲಸ ಇದೆ, ನಾನು ಆಚೆ ಹೋಗ್ಬೇಕು. ನಿಮ್ಗೇನ್ರಿ ಅಂತ ಕೆಲಸ? ಇವಾಗ ನನ್ನ ಜೊತೆ ಬರ್ತೀರಾ ಬರಲ್ವಾ? ಇದು ಒಳ್ಳೆ ಕತೆ ಐತಲ್ಲ. ನಿನಗೆ ಮಾತ್ರ ಕೆಲಸ, ನನಗೆ ಕೆಲಸ ಇರಲ್ವಾ? ನನಗೂ 1000 ಕೆಲಸ ಇದೆ. ಯಾಕಂತ ಮೊದಲು ಹೇಳು, ಆಮೇಲೆ ನಾನು ಬರ್ತೀನಿ. ಶ್ರಾವಣಿಯಮ್ಮನ ಕಾಲು ನೋಡಿದ್ದೀರಾ? ನೋಡಿದ್ದೀನಿ. ಅವ್ರ ಕಾಲಲ್ಲಿ ಕಾಲುಂಗ್ರನೇ ಇಲ್ಲ, ಬರಿಗಾಲಿದೆ. ಶಾಸ್ತ್ರೋಕ್ತವಾಗಿ ಕಾಲುಂಗ್ರ ಹಾಕೊಂಡಿಲ್ಲ. ಅದಕ್ಕೆ ಮೊದಲು ಕಾಲ್ಗೆ ಕಾಲುಂಗ್ರ ಹಾಕೋ ಶಾಸ್ತ್ರ ಮಾಡಬೇಕು. ಕಾಲುಂಗ್ರ ತರೋದ್ರ ಜೊತೆಗೆ ಕಾಲು ಚೈನ್ ತಗೊಂಡು ಬರೋಣ. ಅವ್ರ ಕಾಲು ಚೈನ್ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ಮಹಾಲಕ್ಷ್ಮಿನೇ ಓಡಾಡ್ದಾಗೆ ಇರಲ್ವೇನ್ರಿ? ಸರಿಯಾಗಿ ಹೇಳಿದೆ ಕಣೆ ವಿಶಾಲು. ಶ್ರಾವಣಿ ಅಮ್ಮವ್ರಿಗೆ ಕಾಲುಂಗ್ರ ಕಾಲ್ಗೆಜ್ಜೆ ತರಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ. ಆದರೆ ಏನು ಮಾಡೋದು? ಚಿನ್ನ ಬೆಳ್ಳಿ ರೇಟ್ ಎಲ್ಲ ಆಕಾಶಕ್ಕೆ ಏರ್ಬಿಟ್ಟಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.